ಅಭಿಷೇಕ ಮತ್ತು ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅತ್ಯಂತ ಭಕ್ತಿಪೂರ್ವಕವಾಗಿ ಜರುಗಿತು. ತುಮಕೂರಿನ ಸಿದ್ಧಗಂಗಾ ಮಠದ ಕಿರಿಯ ಪೀಠಾಧಿಪತಿಗಳಾದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಕುಂಭಾಭಿಷೇಕ ನೆರವೇರಿಸಿದರು. ನಾಲ್ಕು ದಿನಗಳ ಕಾಲ ನಡೆಯುತ್ತಿರುವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಗವಿಮಠದ ಷಡಕ್ಷರ ಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳನ್ನ ಭವ್ಯವಾಗಿ ಸ್ವಾಗತಿಸಿ ಪಾದಪೂಜೆ ನೆರವೇರಿಸಿದ್ರು. ನಂತರ ರಾಜಗೋಪುರಕ್ಕೆ ತೆರಳಿದ ಶ್ರೀಗಳು ವಿಧಿವತ್ತಾಗಿ ಕಳಸಗಳಿಗೆ ಕುಂಭಾಭಿಷೇಕ ಮಾಡಿ ಭಕ್ತರನ್ನ ಆಶೀರ್ವದಿಸಿದ್ದಾರೆ. ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು, ಮೈಸೂರಿನ ಹೊಸಮಠದ ಚಿದಾನಂದ ಸ್ವಾಮೀಜಿ ಸೇರಿದಂತೆ ರಾಜ್ಯದ ವಿವಿಧ ಮಠಗಳ ಶ್ರೀಗಳು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾನ್ನಿಧ್ಯ ವಹಿಸಿದ್ರು. ಗವಿಮಠದ ಷಡಕ್ಷರ ಸ್ವಾಮೀಜಿ ಅವರು ಮಾತನಾಡಿ, ಕಳೆದ 3 ದಿನಗಳಿಂದ ಪ್ರತಿನಿತ್ಯ 6,000ದಿಂದ 7,000 ಭಕ್ತರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿಯ ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ. ಬಿಸಿಲಿನ ತಾಪವನ್ನ ಗಮನದಲ್ಲಿಟ್ಟುಕೊಂಡು ಭಕ್ತರಿಗೆ ಮಜ್ಜಿಗೆಯ ವ್ಯವಸ್ಥೆ ಮಾಡಿದ್ದು, ಗ್ರಾಮಸ್ಥರೆಲ್ಲರೂ ಸೇರಿ ತಮ್ಮ ಮನೆಯ ಕಾರ್ಯದಂತೆ ಶ್ರಮಿಸುತ್ತಿದ್ದಾರೆ. ಇಂದು ನಡೆಯುವ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ಆಹ್ವಾನ ನೀಡಿದ್ದಾರೆ. ಸಿಕ್ಕತ್ತದ ನಮಗೆ ಇಲ್ಲಿ ನಡೆ ಕೈತಲ್ಲ ಬುದಿ ಈ ಗೇಟ್ಗಳು ಕವರ್ ಅಲ್ಲೇ ಇಸ್ಕೋಬೇಕು ಇರ್ಲಿಲ್ವ ಅಲ್ಲಿ. ಸಿಕ್ಕತ್ತದ ನಮಗೆ ಇಲ್ಲಿ ನಡೆ ಕೈತಲ್ಲ ಬುದಿ ಈ ಗೇಟ್ಗಳು ಕವರ್ ಅಲ್ಲೇ ಇಸ್ಕೋಬೇಕು ಇರ್ಲಿಲ್ವ ಅಲ್ಲಿ.
ಮಳವಳ್ಳಿ ತಾಲೂಕಿನ ಅಲಸಲಹಳ್ಳಿ ಸಮೀಪದ ಷಡಕ್ಷರಿ ಗವಿಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ರಾಜಗೋಪುರಕ್ಕೆ ಕುಂಭಾಭಿಷೇಕ ಮತ್ತು ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅತ್ಯಂತ ಭಕ್ತಿಪೂರ್ವಕವಾಗಿ ಜರುಗಿರುವಂತಹದ್ದು. ತುಮಕೂರಿನ ಸಿದ್ಧಗಂಗಾ ಮಠದ ಕಿರಿಯ ಪೀಠಾಧಿಪತಿಗಳಾದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸಿ ಕುಂಭಾಭಿಷೇಕ ನೆರವೇರಿಸಿದ್ದಾರೆ. 4 ದಿನಗಳ ಕಾಲ ನಡೆಯುತ್ತಿರುವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಗವಿಮಠದ ಷಡಕ್ಷರ ಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳನ್ನ ಭವ್ಯವಾಗಿ ಸ್ವಾಗತಿಸಿ ಪಾದಪೂಜೆ ನೆರವೇರಿಸಿದ್ದಾರೆ. ನಂತರ ರಾಜಗೋಪುರಕ್ಕೆ ತೆರಳಿದ ಶ್ರೀಗಳು ವಿಧಿವತ್ತಾಗಿ ಕಳಸಗಳಿಗೆ ಕುಂಭಾಭಿಷೇಕ ಮಾಡಿ ಭಕ್ತರನ್ನ ಆಶೀರ್ವದಿಸಿದ್ರು. ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು, ಮೈಸೂರಿನ ಹೊಸಮಠದ ಚಿದಾನಂದ ಸ್ವಾಮೀಜಿ ಸೇರಿದಂತೆ ರಾಜ್ಯದ ವಿವಿಧ ಮಠಗಳ ಶ್ರೀಗಳು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾನ್ನಿಧ್ಯ ವಹಿಸಿದ್ರು. ಗವಿಮಠದ ಷಡಕ್ಷರ ಸ್ವಾಮೀಜಿಯವರು ಮಾತನಾಡಿ, ಕಳೆದ 3 ದಿನಗಳಿಂದ ನಡೀತಾ ಇರೋ ಪ್ರತಿನಿತ್ಯ 6,000ದಿಂದ 7,000 ಭಕ್ತರಿಗೆ ಬೆಳಗಿನ ಜಾವ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿಯ ದಾಸೋಹದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಎಂದು ತಿಳಿಸಿದ್ರು. ಬಿಸಿಲಿನ ತಾಪವನ್ನ ಗಮನದಲ್ಲಿಟ್ಟುಕೊಂಡು ಭಕ್ತರಿಗೆ ಮಜ್ಜಿಗೆಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಗ್ರಾಮಸ್ಥರೆಲ್ಲರೂ ಸೇರಿ ತಮ್ಮ ಮನೆಯ ಕಾರ್ಯದಂತೆ ಶ್ರಮಿಸುತ್ತಿದ್ದಾರೆ ಎಂದು ಶ್ರೀಗಳು ತಿಳಿಸಿದ್ದಾರೆ. ಇನ್ನು ಶುಕ್ರವಾರ ಅಂದ್ರೆ ಇಂದು ನಡೆಯುವ ಕಾರ್ಯಕ್ರಮಗಳಿಗೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೂಡ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ಶ್ರೀಗಳು ಆಹ್ವಾನ ನೀಡಿದ್ದಾರೆ. ಚನ್ನಬಸವ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಕಳಸಾರೋಹಣ ರಾಜಗೋಪುರದ ಕಳಸಾರೋಹಣ ನೆರವೇರಿತು. ಹಾಗೂ ತದನಂತರ ಯಾಗಶಾಲೆಯಲ್ಲಿ ಹೋಮಗಳು ಮತ್ತು ಪೂಜಾ